ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಸಾರ್ವಜನಿಕರಿಗೆ ತಿಳಿಪಡಿಸುವುದೇನೆಂದರೆ, ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರ ಆದೇಶದಂತೆ ಬೂರ್ದಿಪಾಡು ಗ್ರಾಮದ ನಾರದಗಡ್ಡ ಮಠದ ಆಸ್ತಿ ವಿಷಯದ ಕುರಿತು ಸಾರ್ವಜನಿಕರ ಅಭಿಪ್ರಾಯ ಪಡೆಯಲು ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರು ದಿನಾಂಕ 30/6/2024 ಬೆಳಗ್ಗೆ 11 ಗಂಟೆಗೆ ನಾರದಗಡ್ಡೆ ಮಠದಲ್ಲಿ ಸಭೆಯನ್ನು ಏರ್ಪಡಿಸಿರುತ್ತಾರೆ. ಕಾರಣ, ಸಭೆಯಲ್ಲಿ ಆತ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಸಾರ್ವಜನಿಕರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೋರಿದೆ. ಪ್ರಕಟಣೆ: ಜಿಲ್ಲಾಧಿಕಾರಿಗಳು ರಾಯಚೂರು, ಗ್ರಾಮ ಪಂಚಾಯತಿ ಆತ್ಕೂರು, ಕಂದಾಯ ಇಲಾಖೆ ಇವರ ವತಿಯಿಂದ ಈ ಮಾಹಿತಿಯನ್ನು ಪ್ರಕಟಣೆಯನ್ನು ಕೊಟ್ಟಿರುತ್ತಾರೆ. ಉಡುಪಾಡು ರೈತರಿಗೆ ತಿಳಿಸುವುದೇನೆಂದರೆ, ಉಡುಪಾಡು ಜನರಿಗೆ ತಿಳಿಸುವುದೇನೆಂದರೆ, ನಾರದಗಡ್ಡೆ ವಿಷಯ 30 ತಾರೀಕು 6/2024 ನಾರದಗಡ್ಡೆ ಮಠದಲ್ಲಿ ಇರುತ್ತದೆ. ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ನಾರದಗಡ್ಡೆ ಮಠಕ್ಕೆ ಬರಬೇಕು. ಅವತ್ತು DC, AC ಎಲ್ಲರೂ ಬರ್ತಾರೆ. ತಹಸೀಲ್ದಾರ್ ಸಾಹೇಬರು ಬರ್ತಾರೆ. ಅಲ್ಲಿಗೆ ಆದಿವಾರ ದಿವಸ 11 ಗಂಟೆ ಸುಮಾರು ನಾರದಗಡ್ಡೆ ಮಠದಲ್ಲಿ ಮೀಟಿಂಗ್ ಇರುತ್ತದೆ. ಎಲ್ಲರೂ ಭಕ್ತಾದಿಗಳು ಬರಬೇಕಾಗಿ ವಿನಂತಿ. ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಸಾರ್ವಜನಿಕರಿಗೆ ತಿಳಿಪಡಿಸುವುದೇನೆಂದರೆ, ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರ ಆದೇಶದಂತೆ ಬೂರ್ದಿಪಾಡು ಗ್ರಾಮದ ನಾರದಗಡ್ಡ ಮಠದ ಆಸ್ತಿ ವಿಷಯದ ಕುರಿತು ಸಾರ್ವಜನಿಕರ ಅಭಿಪ್ರಾಯ ಪಡೆಯಲು ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರು ದಿನಾಂಕ 30/6/2024 ಬೆಳಗ್ಗೆ 11 ಗಂಟೆಗೆ ನಾರದಗಡ್ಡೆ ಮಠದಲ್ಲಿ ಸಭೆಯನ್ನು ಏರ್ಪಡಿಸಿರುತ್ತಾರೆ. ಕಾರಣ, ಸಭೆಯಲ್ಲಿ ಆತ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಸಾರ್ವಜನಿಕರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೋರಿದೆ. ಪ್ರಕಟಣೆ: ಜಿಲ್ಲಾಧಿಕಾರಿಗಳು ರಾಯಚೂರು, ಗ್ರಾಮ ಪಂಚಾಯತಿ ಆತ್ಕೂರು, ಕಂದಾಯ ಇಲಾಖೆ ಇವರ ವತಿಯಿಂದ ಈ ಮಾಹಿತಿಯನ್ನು ಪ್ರಕಟಣೆಯನ್ನು ಕೊಟ್ಟಿರುತ್ತಾರೆ. ಉಡುಪಾಡು ರೈತರಿಗೆ ತಿಳಿಸುವುದೇನೆಂದರೆ, ಉಡುಪಾಡು ಜನರಿಗೆ ತಿಳಿಸುವುದೇನೆಂದರೆ, ನಾರದಗಡ್ಡೆ ವಿಷಯ 30 ತಾರೀಕು 6/2024 ನಾರದಗಡ್ಡೆ ಮಠದಲ್ಲಿ ಇರುತ್ತದೆ. ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ನಾರದಗಡ್ಡೆ ಮಠಕ್ಕೆ ಬರಬೇಕು. ಅವತ್ತು DC, AC ಎಲ್ಲರೂ ಬರ್ತಾರೆ. ತಹಸೀಲ್ದಾರ್ ಸಾಹೇಬರು ಬರ್ತಾರೆ. ಅಲ್ಲಿಗೆ ಆದಿವಾರ ದಿವಸ 11 ಗಂಟೆ ಸುಮಾರು ನಾರದಗಡ್ಡೆ ಮಠದಲ್ಲಿ ಮೀಟಿಂಗ್ ಇರುತ್ತದೆ. ಎಲ್ಲರೂ ಭಕ್ತಾದಿಗಳು ಬರಬೇಕಾಗಿ ವಿನಂತಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.